ನಮ್ಮಲ್ಲಿ ಹೆಚ್ಚಿನವರು ಸುರಕ್ಷಿತ ಹೂಡಿಕೆಗಾಗಿ ಫಿಕ್ಸೆಡ್ ಡೆಪಾಸಿಟ್ ಮಾಡ್ತೀವಿ. ಆದರೆ ಈ 2026ರಲ್ಲಿ FD ಮಾಡೋದು ಮೊದಲಿನಷ್ಟು ಸುಲಭ ಅಲ್ಲ. ಏಪ್ರಿಲ್ 1, 2026ರಿಂದ ಸರ್ಕಾರ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆ ತಂದಿದೆ. ಇದರಿಂದಾಗಿ ನೀವು ಇಲ್ಲಿಯವರೆಗೆ ಅನುಸರಿಸ್ತಾ ಇದ್ದ ಅನೇಕ ಹಳೆಯ ನಿಯಮಗಳು ಕಂಪ್ಲೀಟ್ ಆಗಿ ಬದಲಾಗಿವೆ. ಇದರಲ್ಲಿ ಕೆಲವು ಗುಡ್ ನ್ಯೂಸ್ ಇವೆ, ಹಾಗೇನೆ ಇನ್ನು ಕೆಲವು ಕಠಿಣ ನಿಯಮಗಳಿವೆ. 1 ವರ್ಷದಲ್ಲಿ ನೀವು ಬ್ಯಾಂಕ್ನಲ್ಲಿ ಎಷ್ಟು ಮೊತ್ತದ ಫಿಕ್ಸೆಡ್ ಡೆಪಾಸಿಟ್ ಮಾಡಬಹುದು, FD ಬಡ್ಡಿಯ ಮೇಲೆ TDS ಹೇಗೆ ವರ್ಕ್ ಆಗುತ್ತೆ, ಕಾನೂನುಬದ್ಧವಾಗಿ TDS ಅನ್ನ ಹೇಗೆ ತಪ್ಪಿಸಬಹುದು, TDS ಲಿಮಿಟ್ ಅಥವಾ TDS ಮಿತಿ ಹೆಚ್ಚಾಗಿದೆಯೇ ಅನ್ನೋದನ್ನೆಲ್ಲ ನಾವಿವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಶೇಷವಾಗಿ ಫಾರ್ಮ್ 15G ಮತ್ತೆ 15H ಬಗ್ಗೆ, ಹಾಗೆಯೇ TDS ರಚನೆ ಬಗ್ಗೆ, ಜೊತೆಗೆ ಫೈಲಿಂಗ್ ಸಿಸ್ಟಮ್, ಇದೆಲ್ಲದರ ಜೊತೆಗೆ ಈಗ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರದೇ ಇರೋದಕ್ಕೆ ನಾವು ಅನುಸರಿಸಬೇಕಾದ ಹೊಸ ದಾರಿ ಯಾವುದು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಉದಾಹರಣೆಗಳೊಂದಿಗೆ ಎಲ್ಲವನ್ನ ನಾನು ಹಂತ ಹಂತವಾಗಿ ನಿಮಗೆ ಇನ್ ಡೀಟೇಲ್ ಆಗಿ ವಿವರಿಸ್ತಾ ಹೋಗ್ತೀನಿ. ನೋಡಿ, ನೀವು ಹಳೆಯ ಪದ್ಧತಿಗಳನ್ನೇ ಮುಂದುವರೆಸಿದ್ರೆ ನಿಮಗೆ ಗೊತ್ತಾಗದಂತೆ, ನಿಮಗೆ ತಿಳಿಯದಂತೆ ನೀವು ಹಣವನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. FD ಮಿತಿ ಮತ್ತು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ನೋಡಿ, ಮೊದಲನೇದಾಗಿ ಇದು ತುಂಬಾನೇ ಮುಖ್ಯ, ತುಂಬಾನೇ ಇಂಪಾರ್ಟೆಂಟ್. ನೀವು 1 ವರ್ಷದಲ್ಲಿ ದೊಡ್ಡ ಮೊತ್ತದ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರೆ, ಅಂದ್ರೆ 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕುಗಳು ಈ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ರಿಪೋರ್ಟ್ ಮಾಡಬಹುದು. ಅದನ್ನೇ SFT ಅಂತ ಕರಿತೀವಿ, ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಹೇಳಿ. ಸೊ ಇದನ್ನ ನೀವು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನೋಟಿಸ್ ಬಂತು ನಿಮಗೆ ಅಂತ ಹೇಳಿದ್ರೆ ನೀವು ತಪ್ಪು ಮಾಡಿದಿರಿ ಅಂತ ಹೇಳಿ ಅರ್ಥ ಅಲ್ಲ. ಆದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಹಣದ ಮೂಲವನ್ನ, ಸೋರ್ಸ್ ಅನ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನೋಡಿ, ನಿಮ್ಮ ಆದಾಯದ ಮೂಲ ಸರಿಯಾಗಿತ್ತು ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಒಂದು ವೇಳೆ ನಿಮಗೆ ಆದಾಯದ ಮೂಲವನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ದಂಡ ವಿಧಿಸುವಂತ ಚಾನ್ಸಸ್ ಇರುತ್ತೆ. ಈ ನಿಯಮ 2026ರಲ್ಲೂ ಮೊದಲಿನಂತೆಯೇ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಹೇಳ್ತೀನಿ. ರಮೇಶ್ ಅಂತ ಹೇಳಿ ತಗೊಳ್ಳೋಣ. ಅವರು ಈ ವರ್ಷ ತಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ 12 ಲಕ್ಷ ರೂಪಾಯಿಯ ಒಂದು FD ಮಾಡ್ತಾರೆ. ಬ್ಯಾಂಕು ಈ ಮಾಹಿತಿಯನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, 10 ಲಕ್ಷ ಮಿತಿಗಿಂತ ಜಾಸ್ತಿ ಇದೆ FD ಅಂತೇಳಿ. ಕೆಲವು ದಿನಗಳ ನಂತರ ರಮೇಶ್ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಇಲಾಖೆಯಿಂದ ಒಂದು ನೋಟಿಸ್ ಬರುತ್ತೆ. ಅದರಲ್ಲೊಂದು ಪ್ರಶ್ನೆ ಇರುತ್ತೆ. ಏನು ಅಂತ ಹೇಳಿದ್ರೆ, ರಮೇಶ್ ಅವರೇ, ನೀವು 12 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದೀರಿ FD ಯಲ್ಲಿ, ಈ ಹಣ ನಿಮಗೆ ಎಲ್ಲಿಂದ ಬಂತು ಅಂತ ಹೇಳಿ. ಇಲ್ಲಿ 2 ಸಾಧ್ಯತೆಗಳಿರ್ತವೆ, ಅದನ್ನು ನಾವಿಲ್ಲಿ ಗಮನಿಸಬೇಕು. ಮೊದಲನೇ ಸಾಧ್ಯತೆ ಏನು? ರಮೇಶ್ ಅವರು ಕಳೆದ ವರ್ಷ ಒಂದು ಸೈಟ್ ಅನ್ನ ಮಾರಾಟ ಮಾಡಿದ್ರು, ಅಥವಾ ಅವರಿಗೆ ಬಂದಂತ ಸಂಬಳದ ಉಳಿತಾಯ ಅವರ ಹತ್ರ ಜಾಸ್ತಿ ಇತ್ತು. ಅವರು ಆ ಮಾರಾಟದ ದಾಖಲೆ ಅಥವಾ ಸಂಬಳದ ಸ್ಲಿಪ್, ಪೇ ಸ್ಲಿಪ್ ಅನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ತೋರಿಸ್ತಾರೆ. ಆ ನೋಟಿಸ್ಗೆ ಉತ್ತರವನ್ನ ಕೊಡ್ತಾರೆ. ರಿಸಲ್ಟ್ ಏನಾಗುತ್ತೆ? ಇಲಾಖೆ ಅದನ್ನು ಒಪ್ಕೊಳ್ಳುತ್ತೆ. ಯಾವುದೇ ದಂಡವನ್ನ ಅವರಿಗೆ ವಿಧಿಸೋದಿಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಈಗ ಸಾಧ್ಯತೆ 2, ಇದರ ಬಗ್ಗೆ ನಾವು ಗಮನಿಸಬೇಕು. ರಮೇಶ್ ಅವರ ಆದಾಯ ವರ್ಷಕ್ಕೆ ಕೇವಲ 3 ಲಕ್ಷ ರೂಪಾಯಿ, ಆದ್ರೆ ಅವರು 12 ಲಕ್ಷ ರೂಪಾಯಿ FD ಮಾಡಿದ್ದಾರೆ. ಈ ಹಣಕ್ಕೆ ಅವರ ಬಳಿ ಯಾವುದೇ ರೀತಿಯಾದಂತ ದಾಖಲೆ ಇಲ್ಲ, ಅಥವಾ ಸೋರ್ಸ್ ಆಫ್ ಇನ್ಕಮ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಿಸಲ್ಟ್ ಏನಾಗುತ್ತೆ ನೋಡಿ, ಇದನ್ನ ಅಘೋಷಿತ ಆದಾಯ, ಅನ್ಎಕ್ಸ್ಪ್ಲೈನ್ಡ್ ಇನ್ಕಮ್ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪರಿಗಣಿಸಿ ಇಲಾಖೆಯು ಆ ಮೊತ್ತದ ಮೇಲೆ ಭಾರೀ ದಂಡವನ್ನ, ಪೆನಲ್ಟಿಯನ್ನ ವಿಧಿಸುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಹಣ ಇರೋದು ತಪ್ಪಲ್ಲ, ಆದ್ರೆ ಆ ಹಣಕ್ಕೆ ಲೆಕ್ಕ ಇರಬೇಕು, ಅಕೌಂಟಬಿಲಿಟಿ ಇರಬೇಕು. 10 ಲಕ್ಷಕ್ಕಿಂತ ಹೆಚ್ಚು FD ಮಾಡಿದಾಗ ನಿಮ್ಮ ಬಳಿ ಆ ಹಣದ ಮೂಲದ ದಾಖಲೆ ಇದ್ರೆ ಆಯ್ತು, ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ದಾಖಲೆ ಇಲ್ಲದೆ ಇರುವಂತಹ ಹಣವನ್ನು ನೀವು 10 ಲಕ್ಷಕ್ಕಿಂತ ಜಾಸ್ತಿ FD ಮಾಡಿದ್ರಿ ಅಂತ ಹೇಳಿದ್ರೆ ಸಮಸ್ಯೆಗೆ ಸಿಕ್ಕಾಕ್ಬೋದು. ಇನ್ನು ನೆಕ್ಸ್ಟ್, ಮಲ್ಟಿಪಲ್ ಬ್ಯಾಂಕ್ಗಳಲ್ಲಿ FD ಇಟ್ರೆ ಏನಾಗಲ್ಲ ಅಂತ ಹೇಳುವಂತ ಒಂದು ದೊಡ್ಡ ಕಲ್ಪನೆ ಇದೆ. ಅನೇಕ ಜನ ಹೀಗೇನೆ ಥಿಂಕ್ ಮಾಡೋದು, ನಾನು ನನ್ನ FD ಹಣವನ್ನ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಹಂಚಿ ಹಾಕ್ತೀನಿ, ಆಗ ಯಾರೂ ಕೂಡ ನನ್ನನ್ನ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಕಂಪ್ಲೀಟ್ ಆಗಿ ತಪ್ಪು, ಇದು ಸಂಪೂರ್ಣವಾಗಿ ತಪ್ಪು. ನೋಡಿ, ಇವತ್ತು ಪ್ರತಿಯೊಂದು ಕೂಡ ನಿಮ್ಮ ಪ್ಯಾನ್ ಕಾರ್ಡ್ ಜೊತೆಗೆ ಲಿಂಕ್ ಆಗಿದೆ. ಒಂದು ಬ್ಯಾಂಕಿನಲ್ಲಿ 20 ಲಕ್ಷ ರೂಪಾಯಿ ಇಟ್ಟರು ಅಷ್ಟೇ, 20 ಬ್ಯಾಂಕ್ಗಳಲ್ಲಿ ತಲಾ 1 ಲಕ್ಷ ರೂಪಾಯಿ ಇಟ್ಟರು ಅಷ್ಟೇ. ಆದಾಯ ತೆರಿಗೆ ಇಲಾಖೆಯು ಈ ಎಲ್ಲವನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ನೋಡಿ, ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಸುರೇಶ್ ಅನ್ನೋರು ಅಂದ್ಕೊಳ್ತಾರೆ, ನಾನು ಒಂದೇ ಬ್ಯಾಂಕಿನಲ್ಲಿ
15 ಲಕ್ಷ ರೂಪಾಯಿ ಎಫ್ ಡಿ ಇಟ್ಟರೆ ಇನ್ಕಮ್ ಟ್ಯಾಕ್ಸ್ ಕಣ್ಣಿಗೆ ಬೀಳುತ್ತೆ. ಅದಕ್ಕೋಸ್ಕರ ನಾನು ಬದಲಾಗಿ 15 ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ತಲಾ 1 ಲಕ್ಷ ರೂಪಾಯಿ ಎಫ್ ಡಿ ಇಡ್ತೀನಿ. ಆಗ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೂ ಕೂಡ ನಾನು ಇಷ್ಟು ಎಫ್ ಡಿ ಇಟ್ಟಿರೋದು ಗೊತ್ತಾಗಲ್ಲ ಅಂತ. ಆದ್ರೆ ಅಸಲಿ ವಿಷಯ ಏನು ಅಂತ ಹೇಳಿದ್ರೆ, ಸುರೇಶ್ ಅವರು ಮರಿತಾ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಅವರು 15 ಬ್ಯಾಂಕ್ಗಳಲ್ಲಿ ಏನು ಹಣವನ್ನ ಇಡ್ತಾರಲ್ವಾ, ಎಫ್ ಡಿ ಇಡ್ತಾರಲ್ವಾ, ಆ 15 ಬ್ಯಾಂಕ್ಗಳಲ್ಲಿ ನೀಡ್ತಾ ಇರೋದು ಒಂದೇ ಪ್ಯಾನ್ ಕಾರ್ಡ್. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಪ್ಯಾನ್ ಕಾರ್ಡ್ ಒಂದು ದೊಡ್ಡ ಕನ್ನಡಿ ಇದ್ದಂಗೆ, ಮಿರರ್ ಇದ್ದಂಗೆ. ನೀವು ದೇಶದ ಯಾವುದೇ ಮೂಲೆಯ ಯಾವುದೇ ಬ್ಯಾಂಕಿನಲ್ಲಿ ಹಣ ಇಟ್ಟರೂ ಕೂಡ ಆ ಬ್ಯಾಂಕು ನಿಮ್ಮ ಪ್ಯಾನ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಿದ ತಕ್ಷಣ ಆದಾಯ ತೆರಿಗೆ ಇಲಾಖೆಯ AIS ಆನ್ಯುವಲ್ ಇನ್ಫಾರ್ಮೇಶನ್ ಸಿಸ್ಟಮ್ ನಲ್ಲಿ ಆ ಎಲ್ಲ ಮೊತ್ತಗಳು ಬಂದು ಕೂರ್ತವೆ. ಪರಿಣಾಮ ಏನಾಗುತ್ತೆ, ಇಲಾಖೆಯ ಅಧಿಕಾರಿಗೆ ನಿಮ್ಮ ಫೈಲು ಓಪನ್ ಮಾಡಿದಾಗ 15 ಬ್ಯಾಂಕ್ಗಳ ಹೆಸರು ಕಾಣಿಸೋದಿಲ್ಲ, ಬದಲಾಗಿ ನಿಮ್ಮ ಹೆಸರಿನ ಕೆಳಗಡೆ ಒಟ್ಟು 15 ಲಕ್ಷ ರೂಪಾಯಿ ಎಫ್ ಡಿ ಇದೆ ಅಂತ ಹೇಳುವಂಥದ್ದು ಎದ್ದು ಕಾಣುತ್ತೆ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ನೀರನ್ನ 10 ಗ್ಲಾಸ್ಗಳಿಗೆ ಹಂಚಿ ಹಾಕ್ಬೋದು, ಆದ್ರೆ ಅಂತಿಮವಾಗಿ ಆ ಎಲ್ಲ ಗ್ಲಾಸ್ಗಳಿಗೂ ಕೂಡ ನೀರು ಬಂದಿರೋದೆಲ್ಲಿಂದ, ಒಂದೇ ಟ್ಯಾಪ್ ಇಂದ, ಅಂದ್ರೆ ಆ ಪ್ಯಾನ್ ಇಂದ ಅಂತ ಹೇಳುವಂಥದ್ದು ಸರ್ಕಾರಕ್ಕೆ ಗೊತ್ತಿರುತ್ತೆ. ಹಾಗಾಗಿ ಬ್ಯಾಂಕ್ಗಳನ್ನ ಬದಲಾಯಿಸೋದ್ರಿಂದ ಟ್ಯಾಕ್ಸ್ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಕೇವಲ ಪೇಪರ್ ವರ್ಕ್ ಹೆಚ್ಚಾಗ್ತದೆ ಅಷ್ಟೇ. ಆದ್ರಿಂದ ವ್ಯವಸ್ಥೆಯನ್ನ ಮೀರಿಸೋದಕ್ಕೆ ಯಾವತ್ತೂ ಕೂಡ ಪ್ರಯತ್ನ ಪಡಬೇಡಿ, ನಿಮ್ಮ ವ್ಯವಹಾರ ಟ್ರಾನ್ಸ್ಪರೆಂಟ್ ಆಗಿರಲಿ. ನಾವೊಂದು ವಿಷಯವನ್ನ ಗಮನಿಸಿದ್ದೀವಿ ನೋಡಿ, ನಮ್ಮ ವೀಕ್ಷಕರಲ್ಲಿ ಅನೇಕರು ಉದ್ಯಮಿಗಳು ಆಗಿದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವರು ಸಾಮಾನ್ಯವಾಗಿ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಅವರು ತಮ್ಮ ಸಮಸ್ಯೆ ಟ್ಯಾಕ್ಸು ಅಥವಾ ಎಫ್ ಡಿ ಪ್ಲಾನಿಂಗ್ ಅಂತಾನೆ ಭಾವಿಸ್ತಾರೆ. ಆದರೆ ವಾಸ್ತವದಲ್ಲಿ ಏನಾಗುತ್ತೆ ಗೊತ್ತಾ, ಅವರ ಹಣ ಅವ್ರು ಮಾಡ್ತಾ ಇರುವಂತಹ ಬಿಸ್ನೆಸ್ ಒಳಗಡೆನೆ ಸ್ಟಕ್ ಆಗಿರುತ್ತೆ. ಯಾಕೆ ಹೇಳಿ ನೋಡಿ, ಇನ್ವೆಂಟರಿ ಅಥವಾ ದಾಸ್ತಾನು ಇದು ಸರಿಯಾಗಿ ನಿರ್ವಹಣೆ ಆಗ್ತಾ ಇರೋದಿಲ್ಲ, ಮೇಂಟೆನೆನ್ಸ್ ಆಗ್ತಾ ಇರೋದಿಲ್ಲ, ವಿವಿಧ ಸ್ಥಳಗಳಲ್ಲಿರುವಂತಹ ಸ್ಟಾಕ್ ಬಗ್ಗೆ ಅವರಿಗೆ ಸ್ಪಷ್ಟ ಮಾಹಿತಿ ಇರೋದಿಲ್ಲ. ಅಷ್ಟೇ ಅಲ್ಲ, ಗಮನಕ್ಕೆ ಬಾರದೇನೆ ಡೆಡ್ ಸ್ಟಾಕ್, ಮಾರಾಟವಾಗದೇ ಇರುವಂತಹ ವಸ್ತುಗಳು ಹೆಚ್ಚುತ್ತಲೇ ಇರುತ್ತೆ. ರಿಯಲ್ ಡೇಟಾ ಇಲ್ಲದೆ ಖರೀದಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ. ದೊಡ್ಡ ದೊಡ್ಡ ಮೊತ್ತದ ಬಂಡವಾಳವು ಇನ್ವೆಂಟರಿಯಲ್ಲೇ ಲಾಕ್ ಆಗಿರುತ್ತೆ. ಹಾಗಾಗಿ ಅವರು ಹೂಡಿಕೆ ಮಾಡೋದಕ್ಕೆ ಬಯಸಿದ್ರು ಕೂಡ ಅವರ ಬಳಿ ಹಣ ಇರೋದಿಲ್ಲ, ಕ್ಯಾಶ್ ಇರೋದಿಲ್ಲ. ನೋಡಿ, ಇಲ್ಲಿಯೇ ಓಡೂನಂತಹ ಪ್ಲಾಟ್ಫಾರ್ಮ್ಗಳು ದೊಡ್ಡ ಬದಲಾವಣೆಯನ್ನು ತರ್ತವೆ. ಓಡೂನ ಇನ್ವೆಂಟರಿ ಸಿಸ್ಟಮ್ ನಿಮ್ಮ ಬಿಸ್ನೆಸ್ನ ಸ್ಟಾಕ್ ಮತ್ತು ಹಣದ ಚಲಾವಣೆಯ ಮೇಲೆ ಸಂಪೂರ್ಣ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ವೇರ್ ಹೌಸ್ ಸರಿಯಾಗಿ ವ್ಯವಸ್ಥಿತಗೊಳ್ಳುತ್ತೆ. ಪ್ರಾಡಕ್ಟ್ಗಳು ನಿಮ್ಮ ಸಿಬ್ಬಂದಿಯ ನೆನಪಿನ ಶಕ್ತಿಯ ಮೇಲೆ ಅವಲಂಬಿತವಾಗದೆ ಸರಿಯಾದ ಶೆಲ್ಫ್ ಮತ್ತೆ ರ್ಯಾಕ್ಗಳಲ್ಲಿ ಇರ್ತವೆ. ನೆಕ್ಸ್ಟ್, ಸ್ಮಾರ್ಟ್ ರೂಟಿಂಗ್ ನಿಂದಾಗಿ ಪ್ರಾಡಕ್ಟ್ಗಳ ಮೂವ್ಮೆಂಟ್ ಇದೆಯಲ್ಲ, ಅದು ಫಾಸ್ಟ್ ಆಗುತ್ತೆ, ವೇಗವಾಗುತ್ತೆ ಮತ್ತು ಮನುಷ್ಯರಿಂದ ಆಗುವಂತ ತಪ್ಪುಗಳು ಇದರಿಂದಾಗಿ ಕಡಿಮೆ ಆಗುತ್ತೆ. ನೆಕ್ಸ್ಟ್, ರಿಸೀವಿಂಗು, ಸಾರ್ಟಿಂಗ್ ಮತ್ತೆ ಡಿಸ್ಪ್ಯಾಚ್ ನೋಡಿ, ಈ ಎಲ್ಲವೂ ಕೂಡ ವಿವಿಧ ವ್ಯಕ್ತಿಗಳು ಅಥವಾ ಪ್ರಕ್ರಿಯೆಗಳಲ್ಲಿ ಹಂಚಿ ಹೋಗುವ ಬದಲು ಈಗ ಒಂದೇ ವ್ಯವಸ್ಥೆಯಲ್ಲಿ, ಒಂದೇ ಸಿಸ್ಟಮ್ನಲ್ಲಿ ನಿರ್ವಹಿಸಲ್ಪಡುತ್ತೆ. ಇನ್ನು ನೆಕ್ಸ್ಟ್, ಫಿಫೋ, ಫಸ್ಟ್ ಇನ್ ಫಸ್ಟ್ ಔಟ್, ಲೀಫೋ, ಲಾಸ್ಟ್ ಇನ್ ಫಸ್ಟ್ ಔಟ್ ನಂತಹ ವಿಧಾನಗಳನ್ನು ಬಳಸಿ ಇನ್ವೆಂಟರಿ ಮೌಲ್ಯಮಾಪನ ನಿಖರವಾಗಿರುತ್ತೆ. ನಿಮ್ಮ ಸ್ಟಾಕ್ನ ನಿಜವಾದ ಮೌಲ್ಯ ನಿಮಗೆ ತಿಳಿಯುತ್ತೆ. ಇನ್ನು ನೆಕ್ಸ್ಟ್, ಸ್ಟಾಕ್ ಅನ್ನ ರಿಯಲ್ ಟೈಮ್ ನಲ್ಲಿ ಟ್ರ್ಯಾಕ್ ಮಾಡಬಹುದು. ಯಾವುದು ಲಭ್ಯ ಇದೆ, ಯಾವುದು ಖಾಲಿ ಆಗ್ತಾ ಇದೆ, ಹಾಗೇನೆ ಯಾವುದು ಎಕ್ಸ್ಪೈರ್ ಆಗ್ತಾ ಇದೆ ಅಂತ ಹೇಳುವಂಥದ್ದು ಕೂಡ ನಿಮಗೆ ಇದರಿಂದಾಗಿ ತಿಳಿಯುತ್ತೆ. ಅಷ್ಟೇ ಅಲ್ಲ, ಖರೀದಿಯಿಂದ ಅಂತಿಮ ಮಾರಾಟದವರೆಗೆ ಪ್ರತಿಯೊಂದು ಪ್ರಾಡಕ್ಟ್ ಅನ್ನ ನೀವು ಪತ್ತೆ ಹಚ್ಚಬಹುದು, ಅಂದ್ರೆ ಟ್ರೇಸಬಿಲಿಟಿ ಇರುತ್ತೆ. ಹಾಗೇನೆ ಬಾರ್ ಕೋಡ್ ಸ್ಕ್ಯಾನಿಂಗ್ ಮೂಲಕ ಆಪರೇಷನ್ ವೇಗವಾಗಿ ಮತ್ತು ನಿಖರವಾಗಿ ನಡೆಯುತ್ತೆ. ಸೊ ಅಂದಾಜಿನ ಮೇಲೆ ಬಿಸ್ನೆಸ್ ನಡೆಸುವ ಬದಲು ನೀವು ಕ್ಲಾರಿಟಿಯಿಂದ ಆಪರೇಟ್ ಮಾಡ್ತೀರಿ, ನಷ್ಟ ಮತ್ತು ಅಸಮರ್ಥತೆಯನ್ನ ಕಡಿಮೆ ಮಾಡ್ತೀರಿ, ಇನ್ವೆಂಟರಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಹಣವನ್ನ ಮುಕ್ತಗೊಳಿಸ್ತೀರಿ. ಇದರಿಂದಾಗಿ ನೀವು ನಿಮ್ಮ ಎಫ್ ಡಿಗಳನ್ನು ಒಳಗೊಂಡಂತೆ ಉತ್ತಮ ಹಣಕಾಸು ಯೋಜನೆಗಳನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನೀವು ಇದನ್ನ ಎಕ್ಸ್ಪ್ಲೋರ್ ಮಾಡಲು ಬಯಸಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಓಡೂ ಪ್ಲಾಟ್ಫಾರ್ಮ್ ನಲ್ಲಿನ ಎಲ್ಲ ಆಪ್ಗಳ ಸಬ್ಸ್ಕ್ರಿಪ್ಷನ್ ಒಬ್ಬ ಯೂಸರ್ಗೆ ತಿಂಗಳಿಗೆ ಕೇವಲ 580 ರೂಪಾಯಿಗೆ ದೊರಕುತ್ತದೆ. ನೀವು ಈ ಒಂದು ಆಪ್ ನೊಂದಿಗೆ ಫ್ರೀ ಆಗಿ ಆರಂಭಿಸಬಹುದು, ನಿಮ್ಮ ಬಿಸ್ನೆಸ್ ಅನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಬಹುದು. ನೀವು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಕ್ಲಿಕ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ. ಈಗ ಮತ್ತೆ ಪ್ರಮುಖ ಬದಲಾವಣೆಯ ಕಡೆಗೆ ಬರೋಣ. ನೆಕ್ಸ್ಟ್ ಪಾಯಿಂಟ್, ಎಫ್ ಡಿ ಮೇಲಿನ TDS ಮೊದಲು ವರ್ಸಸ್ ನಂತರ. ಈಗ TDS ಬಗ್ಗೆ ಇನ್ ಡೀಟೇಲ್ ಆಗಿ ನೋಡೋಣ. ನೋಡಿ, ಮೊದಲು ಅಂದ್ರೆ ಹಳೆಯ ನಿಯಮದಂತೆ ಎಫ್ ಡಿ ಬಡ್ಡಿಯ ಮೇಲೆ 10% TDS ಬೀಳ್ತಾ ಇತ್ತು. ಯಾವಾಗ ಬಡ್ಡಿಯು ಈ ಲಿಮಿಟ್ಗಿಂತ ಹೆಚ್ಚಿದ್ರೆ ಅದು ಅನ್ವಯವಾಗ್ತಾ ಇತ್ತು. ಸಾಮಾನ್ಯ ನಾಗರಿಕರಿಗಾದ್ರೆ 40,000ಕ್ಕಿಂತ ಜಾಸ್ತಿ ಬಡ್ಡಿ ಇದ್ರೆ 10%, ಅದೇ ಹಿರಿಯ ನಾಗರಿಕರಿಗಾದ್ರೆ 50,000ಕ್ಕಿಂತ ಜಾಸ್ತಿ ಬಡ್ಡಿ ಬಂದ್ರೆ 10% TDS. ಆದ್ರೆ ಈಗ ಏಪ್ರಿಲ್ 1, 2026ರಿಂದ ಹೊಸ ನಿಯಮ ಜಾರಿಗೆ ಬಂದಿದೆ. ಇಲ್ಲಿ TDS ಮಿತಿಯನ್ನ ಹೆಚ್ಚಿಸಲಾಗಿದೆ. ಹೇಗೆ ಹಾಗಿದ್ರೆ ನೋಡಿ, ವರ್ಷಕ್ಕೆ ಬಡ್ಡಿ ಮೊತ್ತವು 1 ಲಕ್ಷಕ್ಕಿಂತ ಹೆಚ್ಚಿದ್ದರೆ ಮಾತ್ರ TDS ಈಗ ಅನ್ವಯವಾಗುತ್ತೆ. ಇದು ದೊಡ್ಡ ಮಟ್ಟದ ಸಮಾಧಾನಕರ ವಿಷಯ.
ವಿಷಯ ಅಂತ ಹೇಳ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ FD 10 ಲಕ್ಷ ರೂಪಾಯಿ 7% ಬಡ್ಡಿ ಅಂದ್ರೆ 70,000 ರೂಪಾಯಿ ಆಗುತ್ತೆ. ಹಿಂದೆ ಆದ್ರೆ TDS ಇದಕ್ಕೆ ಕಟ್ ಆಗ್ತಾ ಇತ್ತು, ಆದ್ರೆ ಈಗ ಯಾವುದೇ TDS ಕಟ್ ಆಗಲ್ಲ, ಯಾಕಂದ್ರೆ 1 ಲಕ್ಷಕ್ಕಿಂತ ಬಡ್ಡಿ ಆದಾಯ ಕಡಿಮೆ ಇದೆ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂತ ಹೇಳಿದ್ರೆ, ಪ್ರಕಾಶ್ ಅವರು ಬ್ಯಾಂಕ್ ನಲ್ಲಿ 10 ಲಕ್ಷ ರೂಪಾಯಿ FD ಮಾಡಿದ್ದಾರೆ ಅಂತ ಹೇಳಿ ಭಾವಿಸೋಣ. ವರ್ಷಕ್ಕೆ ಅವರಿಗೆ 7% ಬಡ್ಡಿ ಸಿಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಅಂದ್ರೆ ವರ್ಷದ ಕೊನೆಗೆ ಅವರಿಗೆ ಸಿಗುವಂತ ಒಟ್ಟು ಬಡ್ಡಿ ಹಣ 70,000 ರೂಪಾಯಿ. ಈಗ ಹಳೆಯ ಮತ್ತೆ ಹೊಸ ನಿಯಮಗಳ ವ್ಯತ್ಯಾಸವನ್ನ ನೋಡ್ಕೊಂಡು ಹೋಗೋಣ. ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನು ನೀವು ಗಮನಿಸ್ತಾ ಇರಬಹುದು. ವಿವರ ಹಳೆಯ ನಿಯಮ ಅಂದ್ರೆ 2026ಕ್ಕಿಂತ ಮೊದಲು, ಹಾಗೇನೆ ಹೊಸ ನಿಯಮ ಏಪ್ರಿಲ್ 1, 2026ರಿಂದ. ಹಳೆಯ ನಿಯಮದಂತೆ ಬಡ್ಡಿ ಮಿತಿ 40,000 ರೂಪಾಯಿ ದಾಟಿದ್ರೆ TDS ಕಟ್ ಆಗ್ತಾ ಇತ್ತು. ಹೊಸ ನಿಯಮದ ಪ್ರಕಾರ 1 ಲಕ್ಷ ರೂಪಾಯಿ ದಾಟಿದ್ರೆ ಮಾತ್ರ TDS ಕಟ್ ಆಗುತ್ತೆ. ಈಗ ಪ್ರಕಾಶ್ ಅವರ ಎಕ್ಸಾಂಪಲ್, ಪ್ರಕಾಶ್ ಅವರ ಬಡ್ಡಿ 70,000 ರೂಪಾಯಿ ಬಂದಿದೆ, ಹೊಸ ನಿಯಮದಂತೆಯೂ ಕೂಡ 70,000 ರೂಪಾಯಿ ಬಂದಿದೆ ಅಂತ ಇಟ್ಕೊಳ್ಳೋಣ. ಈಗ TDS ಏನಾಗುತ್ತೆ ನೋಡಿ, ಹಳೆಯ ನಿಯಮದ ಪ್ರಕಾರ ಬಡ್ಡಿ 40,000 ದಾಟಿದ್ದಕ್ಕೆ ಬ್ಯಾಂಕು 10% ಅಂದ್ರೆ 7,000 ರೂಪಾಯಿ ಕಟ್ ಮಾಡ್ತಾ ಇತ್ತು. ಈಗ TDS ಕಟ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಡ್ಡಿ 1 ಲಕ್ಷದ ಒಳಗೆ ಇರೋದ್ರಿಂದ ಬ್ಯಾಂಕ್ 1 ರೂಪಾಯಿನೂ ಕೂಡ ಕಟ್ ಮಾಡೋದಿಲ್ಲ. ಸೊ ಫೈನಲಿ ಹಳೆಯ ನಿಯಮದ ಪ್ರಕಾರ ಪ್ರಕಾಶ್ ಅವರ ಕೈಗೆ ಸಿಗುವ ಹಣ ಎಷ್ಟು? 63,000 ರೂಪಾಯಿ. ಆದ್ರೆ ಹೊಸ ನಿಯಮದಂತೆ ಪ್ರಕಾಶ್ ಅವರ ಕೈಗೆ ಸಿಗುವಂತ ಹಣ ಎಷ್ಟು? 70,000 ರೂಪಾಯಿ. ಅಂದ್ರೆ ಕಂಪ್ಲೀಟ್ ಬಡ್ಡಿ ಪ್ರಕಾಶ್ ಅವರ ಕೈಗೆ ಸಿಗುತ್ತೆ ಅಂತ ಹೇಳಿ. ಸೊ ಇದರ ಅರ್ಥ ಏನು? ಮೊದಲು ನೀವು 6-7 ಲಕ್ಷ ರೂಪಾಯಿ FD ಮಾಡಿದ್ರು ಸಾಕು, ಟ್ಯಾಕ್ಸ್ ಕಟ್ ಆಗುವಂತ ಭಯ ಇತ್ತು. ಆದ್ರೆ ಈಗ ನಿಮ್ಮ ಬಡ್ಡಿ 1 ಲಕ್ಷದ ಒಳಗಿದ್ರೆ ನೀವು ಬ್ಯಾಂಕಿಗೆ ಯಾವುದೇ ಫಾರ್ಮ್ ಅನ್ನ ನೀಡದೇ ಇದ್ರೂ ಕೂಡ ಬ್ಯಾಂಕ್ ನಿಮ್ಮ ಹಣವನ್ನ 1 ರೂಪಾಯಿನೂ ಕೂಡ ಕಟ್ ಮಾಡೋದಿಲ್ಲ. ಇದು ಸಣ್ಣ ಹೂಡಿಕೆದಾರರಿಗೆ ಸರ್ಕಾರ ನೀಡಿದಂತ ದೊಡ್ಡ ಉಡುಗೊರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್, ಫಾರ್ಮ್ಗಳಲ್ಲಿ ದೊಡ್ಡ ಬದಲಾವಣೆ ಆಗಿದೆ ನೋಡಿ. ಇದು ಅತ್ಯಂತ ಪ್ರಮುಖವಾದಂತ ಅಪ್ಡೇಟ್, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು. ನೋಡಿ, ಬ್ಯಾಂಕ್ ನಲ್ಲಿ TDS ಅನ್ನ ತಪ್ಪಿಸೋದಕ್ಕೆ 2 ಬೇರೆ ಬೇರೆ ಫಾರ್ಮ್ಗಳಿದ್ವು, ಆದ್ರೆ ಈಗ ಸರ್ಕಾರ ಎಲ್ಲವನ್ನು ಒಂದೇ ಮಾಡಿದೆ. ನೋಡಿ, ಹಳೆಯ ಪದ್ಧತಿ ಪ್ರಕಾರ ನೀವು 60 ವರ್ಷದ ಒಳಗಿನವರಾಗಿದ್ರೆ ಫಾರ್ಮ್ 15G ಅನ್ನ ಕೊಡಬೇಕಿತ್ತು. ಅದೇ ತರ ನೀವು ಹಿರಿಯ ನಾಗರಿಕರಾಗಿದ್ರೆ 60+ ಆಗಿದ್ರೆ ಫಾರ್ಮ್ 15H ಅನ್ನ ಕೊಡಬೇಕಿತ್ತು. ಸೊ ಇದರಿಂದಾಗಿ ಜನರಲ್ಲಿ ಸದಾ ಕನ್ಫ್ಯೂಷನ್, ಗೊಂದಲ ಇರ್ತಾ ಇತ್ತು, ನಾನು ಯಾವ ಫಾರ್ಮ್ ಅನ್ನ ತುಂಬಿಸಬೇಕು ಅಂತ ಹೇಳಿ. ಆದ್ರೆ ಈಗ ಸರ್ಕಾರ ಅದಕ್ಕೊಂದು ಚೇಂಜಸ್ ತಂದಿದೆ. ಹೊಸ ಪದ್ಧತಿ ಪ್ರಕಾರ 2026ರಿಂದ ಸರ್ಕಾರ ಈಗ ಈ ಎಲ್ಲ ಗೊಂದಲಗಳನ್ನು ಕೂಡ ತೆಗೆದುಹಾಕಿದೆ. ನೀವು ಯುವಕರಾಗಿರ್ಲಿ ಅಥವಾ ಹಿರಿಯ ನಾಗರಿಕರಾಗಿರ್ಲಿ, ಇನ್ ಮುಂದೆ ನೀವು ನೆನಪಿಟ್ಕೊಳ್ಬೇಕಾದದ್ದು ಕೇವಲ ಒಂದೇ ಹೆಸರು, ಫಾರ್ಮ್ 121. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದೇ ಮನೆಯಲ್ಲಿ ವಾಸವಿರುವಂತ ಅಪ್ಪ 70 ವರ್ಷ ಆಗಿದೆ ಅವರಿಗೆ, ಮಗ 35 ವರ್ಷ, ಇಬ್ರು ಕೂಡ ಬ್ಯಾಂಕಿಗೆ ಹೋಗ್ತಾರೆ ಅಂತ ಹೇಳಿ ಭಾವಿಸೋಣ. ಹಿಂದೆ ಅಪ್ಪ ಒಂದು ಕೌಂಟರ್ ನಲ್ಲಿ ನಿಂತು 15H ಫಾರ್ಮ್ ಅನ್ನ ಕೇಳಬೇಕಿತ್ತು, ಮಗ ಇನ್ನೊಂದು ಕೌಂಟರ್ ನಲ್ಲಿ ನಿಂತು 15G ಫಾರ್ಮ್ ಅನ್ನ ಕೇಳಬೇಕಿತ್ತು. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಇಬ್ರು ಕೂಡ ಒಂದೇ ಸಾಲಿನಲ್ಲಿ ನಿಂತು ಒಂದೇ ರೀತಿಯ ಫಾರ್ಮ್ 121 ನ ಪಡೆದು ಸಲ್ಲಿಸಬಹುದು. ಯಾರಿಗೆ ಈ ಫಾರ್ಮು? ಕೇವಲ ಒಂದು ಕಂಡೀಷನ್, ನಿಮ್ಮ ವರ್ಷದ ಒಟ್ಟು ಆದಾಯವು ತೆರಿಗೆ ಮಿತಿಗಿಂತ ಕಡಿಮೆ ಇರಬೇಕು ಮತ್ತೆ ನಿಮ್ಮ ಟ್ಯಾಕ್ಸ್ 0 ಆಗಿರಬೇಕು. ಅಂತಹ ಸಂದರ್ಭದಲ್ಲಿ ನೀವು ಈ ಫಾರ್ಮ್ 121 ಅನ್ನ ಬ್ಯಾಂಕಿಗೆ ನೀಡಿದ್ರೆ ಬ್ಯಾಂಕು ನಿಮ್ಮ FD ಬಡ್ಡಿಯಿಂದ 1 ರೂಪಾಯಿ ಕೂಡ TDS ಅನ್ನ ಕಟ್ ಮಾಡೋದಿಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಇನ್ನು ನೆಕ್ಸ್ಟ್, ಫಾರ್ಮ್ 121 ಅಂತ ಹೇಳಿದ್ರೆ ಏನು ನೋಡಿ. ಫಾರ್ಮ್ 121 ಅಂತ ಹೇಳಿದ್ರೆ ಇದು ಒಂದು ಹೊಸ ಘೋಷಣಾ ಪತ್ರ ಅಥವಾ ಡಿಕ್ಲರೇಷನ್ ಫಾರ್ಮ್ ಅಂತ ಹೇಳ್ಬೋದು. ಹಾಗಿದ್ರೆ ನೀವು ಇದನ್ನ ಯಾವಾಗ ಸಲ್ಲಿಸಬಹುದು ಅಂತ ಹೇಳಿದ್ರೆ, ಮೊದಲನೇದು ನಿಮ್ಮ ಒಟ್ಟು ಆದಾಯವು ಮಿತಿಯ ಒಳಗಿದ್ರೆ, ಎರಡನೇದು ನಿಮ್ಮ ತೆರಿಗೆ ಬಾಧ್ಯತೆ ಅಂದ್ರೆ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ತೀವಲ್ಲ ಅದು 0 ಆಗಿದ್ರೆ ನೀವು ಇದನ್ನ ಸಲ್ಲಿಸಬಹುದು. ರಿಸಲ್ಟ್ ಏನು ಅಂತ ಹೇಳಿದ್ರೆ ಬ್ಯಾಂಕು TDS ಕಟ್ ಮಾಡೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ FD ಬಡ್ಡಿ 80,000 ರೂಪಾಯಿ, ಬೇರೆ ಯಾವುದೇ ರೀತಿಯಾದಂತಹ ಆದಾಯ ಇರೋದಿಲ್ಲ, ಒಟ್ಟು ಆದಾಯವು ತೆರಿಗೆ ಮಿತಿಗಿಂತ ಕಡಿಮೆ ಇದೆ, ಆಗ ಫಾರ್ಮ್ 121 ಅನ್ನ ನೀವು ಸಲ್ಲಿಸಿದ್ರೆ TDS ಇರೋದಿಲ್ಲ, TDS ಅನ್ನ ಬ್ಯಾಂಕ್ ಕಟ್ ಮಾಡೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಸುಮತಿ ಅನ್ನೋರಿಗೆ ಬ್ಯಾಂಕ್ FD ಇಂದ ವರ್ಷಕ್ಕೆ 80,000 ರೂಪಾಯಿ ಬಡ್ಡಿ ಬರುತ್ತೆ. ಇದನ್ನ ಬಿಟ್ರೆ ಅವರಿಗೆ ಬೇರೆ ಯಾವುದೇ ಕೆಲಸ ಅಥವಾ ಯಾವುದೇ ರೀತಿಯಾದಂತ ಇನ್ಕಮ್ ಇಲ್ಲ. ಸುಮತಿ ಅವರು ಸುಮ್ಮನೆ ಕೂತ್ಕೊಂಡ್ರು ಅಂತ ಹೇಳಿದ್ರೆ ಬ್ಯಾಂಕು ಅದನ್ನ ಆದಾಯ ಅಂತ ಹೇಳಿ ತಿಳಿದು ಅಕ್ಟೋಬರ್ ಅಥವಾ ಮಾರ್ಚ್ ತಿಂಗಳಲ್ಲಿ TDS ಅನ್ನ ಕಟ್ ಮಾಡಬಹುದು. ಸೊ ಅದಕ್ಕೆ ಏನು ಪರಿಹಾರ? ಹಾಗಿದ್ರೆ ಸುಮತಿ ಅವರು ಏಪ್ರಿಲ್ ತಿಂಗಳಲ್ಲೇ ಬ್ಯಾಂಕಿಗೆ ಹೋಗಿ ಈ ಫಾರ್ಮ್ 121 ಅನ್ನ ಸಲ್ಲಿಸ್ತಾರೆ ಅಂತೇಳಿ ಇಟ್ಕೊಳ್ಳೋಣ. ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಫಾರ್ಮ್ ಅನ್ನ ನೋಡಿದ ತಕ್ಷಣ ಬ್ಯಾಂಕ್ ಮ್ಯಾನೇಜರಿಗೆ ಗೊತ್ತಾಗುತ್ತೆ, ಓ ಸುಮತಿ ಅವರ ಆದಾಯ ಕಡಿಮೆ ಇದೆ, ಇವರ ಬಡ್ಡಿಯಿಂದ ಟ್ಯಾಕ್ಸ್ ಕಟ್ ಮಾಡಬಾರ್ದು ಅಂತೇಳಿ. ಸೊ ಹೀಗೆ ಮಾಡೋದ್ರಿಂದ ಸುಮತಿ ಅವರಿಗೆ ಬರಬೇಕಾದಂತ ಪೂರ್ತಿ 80,000 ರೂಪಾಯಿ ಬಡ್ಡಿ ಆದಾಯ ಇದೆಯಲ್ಲ ಅದು ಅವರ ಅಕೌಂಟ್ಗೆ ಜಮೆಯಾಗುತ್ತೆ. ಇನ್ನು ಈ ಫಾರ್ಮ್ ಅನ್ನು ಕೊಡೋದಕ್ಕೆ ಈಗಿನ 2026ರ ಡಿಜಿಟಲ್ ಇಂಡಿಯಾದಲ್ಲಿ ನೀವು ನಿಮ್ಮ ಮೊಬೈಲ್
ಬ್ಯಾಂಕಿಂಗ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕವೇ ಕೇವಲ 2-3 ನಿಮಿಷದಲ್ಲಿ ಫಾರ್ಮ್ 121 ಅನ್ನ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಇದನ್ನ ಗಮನಿಸಿ. ಇನ್ನು ನೆಕ್ಸ್ಟ್ ಭಾರತದಲ್ಲಿನ ರಿಯಲ್ ಸಮಸ್ಯೆ ನೋಡಿ, ಇಲ್ಲಿಯೇ ಅಸಲಿ ಸಮಸ್ಯೆ ಇರೋದು. ಏನದು? ಹೆಚ್ಚಿನ ಜನರಿಗೆ ಟಿಡಿಎಸ್ ಕಟ್ ಆಗ್ತಾ ಇರೋದು ಗೊತ್ತಾಗೋದಿಲ್ಲ, ITR ಫೈಲ್ ಮಾಡೋದಿಲ್ಲ, ಇದರಿಂದಾಗಿ ರೀಫಂಡ್ ಕೂಡ ಅವರಿಗೆ ಬರೋದಿಲ್ಲ. ನೋಡಿ, ನಮ್ಮ ದೇಶದ ಲಕ್ಷಾಂತರ ಮನೆಗಳಲ್ಲಿ ನಡೀತಾ ಇರುವಂತಹ ಕಥೆ ಇದು. ನಮ್ಮ ಅಕ್ಕಪಕ್ಕದ ನಿವೃತ್ತ ಸರ್ಕಾರಿ ನೌಕರರು ಅಥವಾ ಹಿರಿಯ ನಾಗರಿಕರನ್ನೇ ತೆಗೆದುಕೊಳ್ಳಿ. ಏನಾಗ್ತಿದೆ ಗೊತ್ತಾ? ಒಬ್ಬ ಹಿರಿಯ ನಾಗರಿಕರು ಅಂದ್ರೆ ಸೀನಿಯರ್ ಸಿಟಿಸನ್ ಬ್ಯಾಂಕ್ ನಲ್ಲಿ ಒಂದಿಷ್ಟು ಹಣ FD ಇಟ್ಟಿದ್ದಾರೆ ಅಂತ ಹೇಳಿ ಇಟ್ಕೊಳ್ಳೋಣ. ಅವರಿಗೆ ಸುಮಾರು ವರ್ಷಕ್ಕೆ 70,000 ರೂಪಾಯಿ ಬಡ್ಡಿ ಬರ್ತಾ ಇದೆ ಅಂತ ಹೇಳಿ ಅನ್ಕೊಳ್ಳೋಣ. ಇಲ್ಲಿ ಸದ್ದಿಲ್ಲದೆ ಕಟ್ ಆಗುವಂತ ಹಣ ಅವರು ಬ್ಯಾಂಕಿಗೆ ಹೋಗಿ ಫಾರ್ಮ್ 121 ಅನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬ್ಯಾಂಕು ಅವರ ಬಡ್ಡಿಯಿಂದ 10% ಅಂದ್ರೆ 7,000 ರೂಪಾಯಿಯನ್ನ TDS ಹೆಸರಿನಲ್ಲಿ ಕಟ್ ಮಾಡಿ ಸರ್ಕಾರಕ್ಕೆ ಕಟ್ಬಿಡುತ್ತೆ. ಇಲ್ಲಿ ಗಮನಿಸದ ತಪ್ಪು ನೋಡಿ, ಆ ಹಿರಿಯ ನಾಗರಿಕರಿಗೆ ತಮ್ಮ ಅಕೌಂಟ್ಗೆ 70,000 ರೂಪಾಯಿ ಬರುವ ಬದಲು 63,000 ರೂಪಾಯಿ ಬಂದಿರೋದು ಸರಿಯಾಗಿ ಗೊತ್ತೇ ಆಗೋದಿಲ್ಲ. ಅವರು ಬ್ಯಾಂಕ್ ಇಷ್ಟೇ ಬಡ್ಡಿ ಕೊಟ್ಟಿದೆ ಅಂತ ಹೇಳಿ ಅನ್ಕೊಳ್ತಾರೆ, ಹಾಗೇನೆ ಸುಮ್ಮನಾಗ್ಬಿಡ್ತಾರೆ, ಕೇಳೋದಕ್ಕೂ ಕೂಡ ಹೋಗೋದಿಲ್ಲ. ಆಗ ಕಳೆದು ಹೋದಂತ ಅವಕಾಶ ನೋಡಿ, ಕಳೆದು ಹೋದ ಅವಕಾಶ. ನಿಜಕ್ಕೂ ಅವರ ಒಟ್ಟು ಆದಾಯ ತೆರಿಗೆ ಮಿತಿಗಿಂತ ಕಡಿಮೆ ಇದ್ರೆ ಅವರು ಸರ್ಕಾರಕ್ಕೆ ಆ 7,000 ರೂಪಾಯಿ ಕೊಡಬೇಕಾದಂತ ಅಗತ್ಯವೇ ಇರಲಿಲ್ಲ. ನೋಡಿ, ಅಲ್ಲೇ ನಷ್ಟ ಆಗೋದು. ವರ್ಷ ಮುಗಿದ ಮೇಲೆ ಅವರು ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡದಿದ್ರೆ ಆ 7,000 ರೂಪಾಯಿ ಸರ್ಕಾರದಲ್ಲೇ ಉಳಿದು ಬಿಡುತ್ತೆ. ಒಂದು ವರ್ಷಕ್ಕೆ 7,000 ರೂಪಾಯಿ ಅಂತ ಹೇಳಿದ್ರೆ ಕಳೆದು ಹೋದ 10 ವರ್ಷಗಳಲ್ಲಿ ಅವರು ಸುಮಾರು 70,000ಕ್ಕಿಂತನೂ ಹೆಚ್ಚು ಹಣವನ್ನ ಸುಮ್ಮನೆ ಕಳ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರ ಬ್ಯಾಂಕ್ ಪಾಸ್ಬುಕ್ ಅನ್ನ ಒಮ್ಮೆ ಚೆಕ್ ಮಾಡಿ. ಅಲ್ಲಿ TDS ಡಿಡಕ್ಟೆಡ್ ಅಂತ ಹೇಳಿ ಎಲ್ಲಾದ್ರೂ ಬರ್ದಿದ್ಯಾ ಅಂತ ಹೇಳಿ ನೋಡಿ. ಒಂದು ವೇಳೆ ಇದ್ರೆ ಆ ಹಣ ನಿಮ್ಮ ಹಕ್ಕು, ಅದನ್ನ ರೀಫಂಡ್ ಪಡೆಯೋದಕ್ಕೆ ಅವರಿಗೆ ನೀವು ಹೆಲ್ಪ್ ಮಾಡಿ. ನಿಮ್ಮ ಕಷ್ಟದ ಹಣವನ್ನ ಸುಮ್ಮನೆ ಯಾಕೆ ಬಿಟ್ಕೊಡ್ತೀರಿ? ಗಮನ ಇರಲಿ, ನೀವು ನಿಮ್ಮ ಮನೆಯವರ, ನಿಮ್ಮ ಹಿರಿಯರ ಪಾಸ್ಬುಕ್ ಅನ್ನ ಇವತ್ತೇ ಚೆಕ್ ಮಾಡಿ. ಅಲ್ಲೇನಾದ್ರೂ ಡಿಡಕ್ಟೆಡ್ ಅಂತ ಹೇಳಿದ್ರೆ ಒಂದ್ಸಲ ಬ್ಯಾಂಕಿಗೆ ಹೋಗಿ ಕೇಳಿ, ಆಮೇಲೆ ITR ಅನ್ನ ಫೈಲ್ ಮಾಡಿ ಅದನ್ನ ರೀಫಂಡ್ ಪಡಿಬಹುದು. ಇನ್ನು ನೆಕ್ಸ್ಟ್ TDS ತಪ್ಪಿಸೋದು ಹೇಗೆ? ಬಹಳಷ್ಟು ಜನ ಕೇಳುವಂತ ಪ್ರಶ್ನೆ ಇದು. ನೋಡಿ, TDS ಅನ್ನು ತಪ್ಪಿಸೋದಕ್ಕೆ ಈಗಿರುವಂತ ದಾರಿ ಒಂದೇ. ಮೊದಲು ಫಾರ್ಮ್ 15G 15H ಈಗ 2026ರಲ್ಲಿ ಏಕೈಕ ಆಯ್ಕೆ ಅಂತ ಹೇಳಿದ್ರೆ ಫಾರ್ಮ್ 121. ಆದ್ರೆ 4 ನಿಯಮಗಳಿದಾವೆ. ನೀವು ಈ ಸಂದರ್ಭಗಳಲ್ಲಿ ಮಾತ್ರ ಫಾರ್ಮ್ 121 ಅನ್ನ ಸಲ್ಲಿಸಬಹುದು. ಸ್ನೇಹಿತರೆ, 2026ರ ಹೊಸ ನಿಯಮದ ಪ್ರಕಾರ TDS ಎಂಬ ತಲೆನೋವಿನಿಂದ ಮುಕ್ತಿ ಪಡೆಯೋದಕ್ಕೆ ಈಗ 10 ಹಲವು ದಾರಿಗಳಿಲ್ಲ. ಕೇವಲ ಒಂದೇ ಒಂದು ಸಿಂಪಲ್ ದಾರಿ ಇದೆ, ಅದೇನೆ ಫಾರ್ಮ್ 121. ಆದರೆ ಇದನ್ನು ಬಳಸೋದಕ್ಕೆ ನೀವು ಕೆಲವೊಂದು ಅರ್ಹತೆಗಳನ್ನು ಹೊಂದಿರಬೇಕು. ಮೊದಲನೇದು, ಭಾರತದ ನಿವಾಸಿಯಾಗಿರಬೇಕು, ರೆಸಿಡೆಂಟ್ ಇಂಡಿಯನ್, ಅಂದ್ರೆ ನೀವು ಇಲ್ಲೇ ವಾಸವಾಗಿರಬೇಕು. ಅನಿವಾಸಿ ಭಾರತೀಯರಿಗೆ, NRIಗಳಿಗೆ ಈ ಸೌಲಭ್ಯ ಇರೋದಿಲ್ಲ, ಅವರು ಫಾರ್ಮ್ 121 ಅನ್ನ ಸಲ್ಲಿಸೋದಕ್ಕಾಗಲ್ಲ. ಎರಡನೇದು, ನಿಮ್ಮ ಒಟ್ಟು ಟ್ಯಾಕ್ಸ್ 0 ಇರಬೇಕು. ಅಂದ್ರೆ ನಿಮ್ಮ ಎಲ್ಲ ಆದಾಯಗಳನ್ನ, ಸಂಬಳ, ಬಾಡಿಗೆ, ಬಡ್ಡಿ ಇವೆಲ್ಲವನ್ನ ಸೇರಿಸಿದ್ರು ಕೂಡ ಸರ್ಕಾರ ನಿಗದಿಪಡಿಸಿದಂತ ಟ್ಯಾಕ್ಸ್ ಲಿಮಿಟ್, ಟ್ಯಾಕ್ಸ್ ಮಿತಿಯ ಒಳಗೆ ನೀವು ಇರಬೇಕಾಗತ್ತೆ. ನಿಮಗೆ ಕಟ್ಟೋದಕ್ಕೆ ಯಾವುದೇ ತೆರಿಗೆ ಬಾಕಿ ಇಲ್ಲದೆ ಇದ್ರೆ ಮಾತ್ರ ಈ ಫಾರ್ಮ್ ಅನ್ನ 121 ಈ ಫಾರ್ಮ್ ಅನ್ನ ನೀವು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಇನ್ನು ನೆಕ್ಸ್ಟ್, ಸಮಯಕ್ಕೆ ಸರಿಯಾಗಿ ಸಲ್ಲಿಕೆ. ಈ ಫಾರ್ಮ್ ಅನ್ನ ನೀವು ವರ್ಷದ ಮಧ್ಯದಲ್ಲಿ ಕೊಡೋದಲ್ಲ, ಬದಲಾಗಿ ಹೊಸ ವರ್ಷ ಅಂದ್ರೆ ಏಪ್ರಿಲ್, ಹೊಸ ಫೈನಾನ್ಷಿಯಲ್ ಇಯರ್ ಅಂದ್ರೆ ಏಪ್ರಿಲ್ ತಿಂಗಳಲ್ಲೇ ಬ್ಯಾಂಕಿಗೆ ನೀವು ಸಲ್ಲಿಸಬೇಕು. ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ನೀವೀಗ ಇಮ್ಯಾಜಿನ್ ಮಾಡಿ, ವಿನಯ್ ಅಂತ ಹೇಳುವಂತವರು ಸಾಫ್ಟ್ವೇರ್ ಕೆಲಸವನ್ನ ಬಿಟ್ಟು ಈಗ ಮನೆಯಲ್ಲೇ ಇದ್ದಾರೆ. ಅವರ ಉಳಿತಾಯದ ಮೇಲೆ ವರ್ಷಕ್ಕೆ 1,20,000 ರೂಪಾಯಿ ಬಡ್ಡಿ ಬರ್ತಾ ಇದೆ. ವಿನಯ್ ಏನ್ ಮಾಡಬೇಕು? ಹೊಸ ನಿಯಮದಂತೆ 1 ಲಕ್ಷ ರೂಪಾಯಿ ಮಿತಿ ದಾಟಿದ್ದಕ್ಕೆ ಬ್ಯಾಂಕು TDS ಕಟ್ ಮಾಡೋದಕ್ಕೆ ರೆಡಿಯಾಗಿರುತ್ತೆ. ಆದರೆ ವಿನಯ್ ಅವರ ಒಟ್ಟು ಆದಾಯ ತೆರಿಗೆ ಮಿತಿಗಿಂತ ಕಡಿಮೆ ಇರೋದ್ರಿಂದ ಅವರು ಕೂಡಲೇ ಏನ್ ಮಾಡಬೇಕು? ಬ್ಯಾಂಕ್ ಆಪ್ ಅಥವಾ ಬ್ಯಾಂಕ್ ಕೌಂಟರ್ಗೆ ಹೋಗಿ ಫಾರ್ಮ್ 121 ಅನ್ನ ಸಲ್ಲಿಸ್ತಾರೆ. ಲಾಭ ಏನು? ಈ ಫಾರ್ಮ್ ಕೊಟ್ಟ ತಕ್ಷಣ ಬ್ಯಾಂಕು ಅವರ ಹೆಸರಿನ ಮುಂದೆ ನೋ TDS ಅಂತ ಹೇಳಿ ಮಾರ್ಕ್ ಮಾಡುತ್ತೆ. ವರ್ಷದ ಕೊನೆಗೆ ವಿನಯ್ ಅವರಿಗೆ ಬರಬೇಕಾದಂತ ಪೂರ್ತಿ ಬಡ್ಡಿ ಹಣ ಇದೆಯಲ್ಲ ಅವರ ಕೈ ಸೇರುತ್ತೆ. ಸೊ ಹಾಗಾಗಿ ಫಾರ್ಮ್ 121 ಅನ್ನ ಸಲ್ಲಿಸೋದಕ್ಕೆ ಯಾವ ಕಾರಣಕ್ಕೂ ಕೂಡ ಮರಿಬೇಡಿ. ನೋಡಿ, ನಿಮಗೆ ಅರ್ಥ ಆಗೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ. ಉದಾಹರಣೆ 1, ಕೇವಲ FD ಬಡ್ಡಿಯನ್ನ ನಂಬಿಕೊಂಡಂತವರಿಗೆ ಇರುವಂತಹ ಒಂದು ಎಕ್ಸಾಂಪಲ್. ನಿಮ್ಮ ಬಳಿ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ಗಿಂತ ಕಡಿಮೆ ಆದಾಯ ಇದ್ರೆ ಇದು ತುಂಬಾನೇ ಸಿಂಪಲ್. FD ಬಡ್ಡಿ 70,000 ರೂಪಾಯಿ ಬರುತ್ತೆ, ಬೇರೆ ಆದಾಯ 0. ಸೊ ನಿಮ್ಮ ಒಟ್ಟು ಆದಾಯ ಎಷ್ಟಾಯ್ತು? 70,000 ರೂಪಾಯಿ ಮಾತ್ರ. ಸೊ ಇಲ್ಲಿ ತೆರಿಗೆ 0 ಆಗುತ್ತೆ. ಫಾರ್ಮ್ 121 ಅನ್ನು ನೀವು ಸಲ್ಲಿಸಿದ್ರೆ TDS ಕೂಡ ಡಿಡಕ್ಟ್ ಆಗೋದಿಲ್ಲ. ನಿಮ್ಮ ಆದಾಯವು ಟ್ಯಾಕ್ಸ್ ಕಟ್ಟುವ ಮಿತಿಗಿಂತ ತೀರಾ ಕಡಿಮೆ ಇರೋದ್ರಿಂದ ನೀವು ಕಣ್ಣು ಮುಚ್ಚಿಕೊಂಡು ಫಾರ್ಮ್ 121 ಅನ್ನು ಸಲ್ಲಿಸಬಹುದು. ಬ್ಯಾಂಕು ನಿಮ್ಮ 70,000 ರೂಪಾಯಿ ಬಡ್ಡಿಯಲ್ಲಿ 1 ರೂಪಾಯಿಯನ್ನು ಕೂಡ ಕಟ್ ಮಾಡೋದಿಲ್ಲ.
ಇನ್ನು ಎರಡನೇ ಎಕ್ಸಾಂಪಲ್, ನವೀನ್ ಅವರು ವರ್ಷಕ್ಕೆ 4.5 ಲಕ್ಷ ಸ್ಯಾಲರಿ ಪಡಿತಾ ಇದ್ದಾರೆ ಮತ್ತು 70,000 ರೂಪಾಯಿ FD ಬಡ್ಡಿಯನ್ನ ಪಡಿತಾ ಇದ್ದಾರೆ ಅಂತೇಳಿ ಅನ್ಕೊಳ್ಳೋಣ. ಸೊ ಒಟ್ಟು ಆದಾಯ ಆಗ 5,20,000 ರೂಪಾಯಿ ಆಗುತ್ತೆ. ಇದು 5 ಲಕ್ಷದ ಟ್ಯಾಕ್ಸ್ ಲಿಮಿಟ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಆಯಿತು. ಅವರು ಬುದ್ಧಿವಂತಿಕೆ ಮಾಡ್ತಾರೆ. ನವೀನ್ ಅವರು ITC ಅಡಿಯಲ್ಲಿ ಅಥವಾ LIC ಅಥವಾ PPF ನಂತಗಳಲ್ಲಿ 50,000 ರೂಪಾಯಿ ಹೂಡಿಕೆ ಮಾಡ್ತಾರೆ. ಸೊ ಈಗ ತೆರಿಗೆಯ ಆದಾಯ 4,70,000 ರೂಪಾಯಿ. ನೋಡಿ, 5,20,000 ರೂಪಾಯಿ ಇತ್ತು, ಅದರಲ್ಲಿ 50,000 ರೂಪಾಯಿ ಹೂಡಿಕೆ ಮಾಡಿದ್ರು. ರಿಸಲ್ಟ್ ಏನು? ಈಗ ನವೀನ್ ಅವರ ಆದಾಯ 5 ಲಕ್ಷದ ಮಿತಿಗಿಂತ ಕೆಳಗೆ ಬಂದಿದೆ, ಅಂದ್ರೆ ಇವರಿಗೆ ಟ್ಯಾಕ್ಸ್ 0. ಹಾಗಾಗಿ ನವೀನ್ ಅವರು ಈಗ ಫಾರ್ಮ್ 121 ಅನ್ನು ಸಲ್ಲಿಸಿ ತಮ್ಮ FD ಬಡ್ಡಿಯ ಮೇಲಿನ TDS ಅನ್ನು ಕೂಡ ಉಳಿಸೋದಕ್ಕೆ ಅವಕಾಶ ಇದೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಮಧ್ಯಮ ವರ್ಗದ ಸ್ಮಾರ್ಟ್ ಹೂಡಿಕೆದಾರರಿಗೆ, ದಿ ಪ್ರೋ ಇನ್ವೆಸ್ಟರ್, ನೋಡಿ, ಒಬ್ಬ ವ್ಯಕ್ತಿಯ ಆದಾಯ 6,50,000 ರೂಪಾಯಿ ಇದೆ ಅಂತೇಳಿ ಭಾವಿಸೋಣ. ಮೇಲ್ನೋಟಕ್ಕೆ ಇವರು ಟ್ಯಾಕ್ಸ್ ಕಟ್ಟಲೇಬೇಕು ಅಂತೇಳಿ ಅನ್ನಿಸ್ತದೆ. ಆದ್ರೆ ಒಟ್ಟು ಆದಾಯ 6.5 ಲಕ್ಷ, ಹೂಡಿಕೆ ITC ಅಡಿಯಲ್ಲಿ ಪೂರ್ತಿ 1.5 ಲಕ್ಷ ರೂಪಾಯಿ ಹೂಡಿಕೆಯನ್ನ ಮಾಡ್ತಾರೆ. ಈಗ ಉಳಿದ ಆದಾಯ ಎಷ್ಟು? 5 ಲಕ್ಷ ರೂಪಾಯಿ. 6.5 ಲಕ್ಷದಲ್ಲಿ 1.5 ಲಕ್ಷವನ್ನ ಅವರು ITC ಯಲ್ಲಿ ಹೂಡಿಕೆ ಮಾಡಿದ್ರೆ 5 ಲಕ್ಷಕ್ಕೆ ಬಂತು. ರಿಸಲ್ಟ್ ಏನು? ಸರ್ಕಾರ ಇತ್ತೀಚೆಗೆ 5 ಲಕ್ಷದವರೆಗಿನ ಆದಾಯಕ್ಕೆ ರಿಬೇಟ್ ನೀಡಿರೋದ್ರಿಂದ ಇವರ ತೆರಿಗೆಯು ಕೂಡ 0 ಆಗುತ್ತೆ. ಇವರು ಕೂಡ ಫಾರ್ಮ್ 121 ಅನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಸೊ ಈ ಉದಾಹರಣೆಗಳಿಂದ ನಿಮಗೆ ಒಂದು ವಿಷಯ ಅರ್ಥ ಆಗಿರಬೇಕು. ನಿಮ್ಮ ಆದಾಯ ಟ್ಯಾಕ್ಸ್ ಲಿಮಿಟ್ಗಿಂತ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಸರಿಯಾದ ಕಡೆ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಆದಾಯವನ್ನ 0 ಟ್ಯಾಕ್ಸ್ ಲಿಮಿಟ್ಗೆ ತರಬಹುದು. ಹಾಗೆ ಮಾಡಿದ್ರೆ ಮಾತ್ರ ನೀವು ಫಾರ್ಮ್ 121 ಅನ್ನು ಸಲ್ಲಿಸೋದಕ್ಕೆ ಮತ್ತು TDS ಅನ್ನು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ 121 ಫಾರ್ಮ್ ಅನ್ನ ಯಾವಾಗ ಸಲ್ಲಿಸಬೇಕು? ಫಾರ್ಮ್ ಅನ್ನು ನೀವು ಏಪ್ರಿಲ್ ತಿಂಗಳಲ್ಲೇ ಸಲ್ಲಿಸಿ. ಅದಕ್ಕೂ ಕೂಡ ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಬ್ಯಾಂಕ್ಗಳು ಪ್ರತಿ ತ್ರೈಮಾಸಿಕದಲ್ಲಿ ಅಂದ್ರೆ ಕ್ವಾರ್ಟರ್ಲಿ TDS ಅನ್ನ ಕಟ್ ಮಾಡುತ್ತೆ. ನೀವೇನಾದ್ರೂ ತಡ ಮಾಡಿದ್ರೆ TDS ಕಟ್ ಆಗಿಬಿಡ್ಬೋದು. ಆಗ ನೀವೇನು ಮಾಡಬೇಕಾಗತ್ತೆ? ITR ಮೂಲಕ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನು ಫೈಲ್ ಮಾಡುವ ಮೂಲಕ ನೀವು ರೀಫಂಡ್ ಅನ್ನ ಪಡೆಯಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಮಲ್ಟಿಪಲ್ ಬ್ಯಾಂಕ್ ನಿಯಮ, ಮಲ್ಟಿಪಲ್ ಬ್ಯಾಂಕ್ ರೂಲ್ಸ್. ನೋಡಿ, ಒಂದು ವೇಳೆ ನೀವು ಈ ಬ್ಯಾಂಕ್ಗಳಲ್ಲಿ FD ಅನ್ನು ಹೊಂದಿದ್ರೆ, ಯಾವ್ಯಾವುದು? SBI ಅಲ್ಲಿ ಅಥವಾ HDFC ಅಥವಾ ICICI ಅಲ್ಲಿ, ಕೇವಲ ಒಂದು ಬ್ಯಾಂಕಿನಲ್ಲೆಲ್ಲ ಎಲ್ಲಾ ಬ್ಯಾಂಕ್ಗಳಲ್ಲೂ ಕೂಡ ಫಾರ್ಮ್ 121 ಅನ್ನ ನೀವು ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಒಂದೇ ಬ್ಯಾಂಕಿಗೆ ಸಲ್ಲಿಸಿ ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಸೊ ಇನ್ನು ನೆಕ್ಸ್ಟ್, ಒಂದು ವೇಳೆ ಫಾರ್ಮ್ 121 ಅನ್ನ ಸಲ್ಲಿಸೋದಕ್ಕೆ ಮರ್ತು ಹೋದ್ರೆ ನಿಮಗೆ ನೆನಪಾದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಫಾರ್ಮ್ ಅನ್ನು ಸಲ್ಲಿಸಿ. ಯಾಕೆ? ನೋಡಿ, ಆಗ ಮುಂದಿನ TDS ಕಟ್ ಆಗೋದಿದೆಯಲ್ಲ ಅದು ಸ್ಟಾಪ್ ಆಗುತ್ತೆ. ಆದರೆ ಈಗಾಗಲೇ ಕಟ್ ಆಗಿರುವಂಥ TDS ಇದೆಯಲ್ಲ ಅದನ್ನು ಬ್ಯಾಂಕ್ ನಿಮಗೆ ವಾಪಸ್ ಕೊಡೋದಿಲ್ಲ. ಅದರ ಬದಲಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೀವು ITR ಸಲ್ಲಿಸಿ ಅದನ್ನು ರೀಫಂಡ್ ಪಡಿಬೇಕಾಗತ್ತೆ. ಸೊ ಇನ್ ನೆಕ್ಸ್ಟ್, ಹಿರಿಯ ನಾಗರಿಕರಿಗೆ ಇರುವಂತ ಅನುಕೂಲ ಏನು? ನೋಡಿ, 75 ವರ್ಷ ಮೇಲ್ಪಟ್ಟವರಿಗೆ ಆದಾಯ ಕೇವಲ ಪೆನ್ಷನ್ ಮತ್ತೆ ಬಡ್ಡಿ ಅದೇ ಬ್ಯಾಂಕಿನಿಂದ ಬರ್ತಾ ಇತ್ತು ಅಂತ ಹೇಳಿದ್ರೆ ಆಗ ಬ್ಯಾಂಕ್ ತೆರಿಗೆಯನ್ನ ಲೆಕ್ಕ ಹಾಕಿ TDS ಅನ್ನ ಕಟ್ ಮಾಡುತ್ತೆ. ನೀವು ITR ಫೈಲ್ ಮಾಡುವಂತ ಅಗತ್ಯ ಇರೋದಿಲ್ಲ. ಸೊ ಇನ್ನು ನೆಕ್ಸ್ಟ್, ಹೊಸ ವ್ಯವಸ್ಥೆಯ ಬದಲಾವಣೆ. ಏನ್ ಬದಲಾವಣೆಯಾಗಿದೆ ನೋಡಿ, ಹಿಂದೆ ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತಾ ಇದ್ವಿ, ಹಾಗೇನೆ ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತಾ ಇದ್ವಿ. ಸೊ ಆದ್ರೆ ಈಗ ಟ್ಯಾಕ್ಸ್ ಇಯರ್ ಅಂತ ಹೇಳಿ ಬದಲಾವಣೆ ಆಗಿದೆ. ಸೊ ಫೈನಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ 10 ಲಕ್ಷಕ್ಕಿಂತ ಹೆಚ್ಚಿನ FD ಇಟ್ರೆ ನೋಟಿಸ್ ಬರ್ಬೋದು. ನಿಮ್ಮ ಹತ್ರ ಸೋರ್ಸ್ ಆಫ್ ಇನ್ಕಮ್ ದಾಖಲೆಗಳಿರಬೇಕು. ಎರಡನೇದು, ಪ್ಯಾನ್ ಮೂಲಕ ಎಲ್ಲಾ ಡೆಪಾಸಿಟ್ ಗಳನ್ನ ಟ್ರ್ಯಾಕ್ ಮಾಡಲಾಗುತ್ತೆ. ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್, TDS ಮಿತಿಯನ್ನ 1 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ, ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್, ಫಾರ್ಮ್ 15G ಮತ್ತೆ 15H ಅನ್ನ ರದ್ದುಗೊಳಿಸಲಾಗಿದೆ. ಫಾರ್ಮ್ 121 ಅನ್ನ ಪರಿಚಯಿಸಲಾಗಿದೆ. ಅದನ್ನ ಏಪ್ರಿಲ್ ನಲ್ಲೇ ಆದಷ್ಟು ಸಲ್ಲಿಸಿ. ಎಲ್ಲಾ ಬ್ಯಾಂಕ್ಗಳಲ್ಲೂ ಕೂಡ ಸಲ್ಲಿಸಿ. ಒಂದು ಬ್ಯಾಂಕಿಗೆ ಸಲ್ಲಿಸಿ ಸುಮ್ಮನೆ ಕೂತ್ಕೊಂಬೇಡಿ. ಎಲ್ಲಾ ಬ್ಯಾಂಕ್ಗಳಿಗೂ ಕೂಡ, ಅಂದ್ರೆ FD ಇಡುವಂತ ಬ್ಯಾಂಕ್ಗಳಲ್ಲಿ ಸಲ್ಲಿಸಿ. ಅಗತ್ಯವಿದ್ರೆ ITR ಮೂಲಕ ರೀಫಂಡ್ ಅನ್ನ ಪಡೆಯಿರಿ. ನೋಡಿ, ಏಪ್ರಿಲ್ 1, 2026ರಿಂದ ವ್ಯವಸ್ಥೆಯು ಕಷ್ಟಕರವಾಗಿಲ್ಲ. ಇದು ಕೇವಲ ಅಪ್ಡೇಟ್ ಆಗಿದೆ. ನೀವಿದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀವು TDS ಅನ್ನ ಉಳಿಸಬಹುದು, ಅನಗತ್ಯ ನಷ್ಟವನ್ನ ತಪ್ಪಿಸಬಹುದು, ನಿಮ್ಮ FD ಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಅವರ ಜೊತೆಗೆ ಇದನ್ನ ಶೇರ್ ಮಾಡಿ. ಅವ್ರಿಗೂ ಕೂಡ ಗೊತ್ತಾಗ್ಲಿ ಈ ಹೊಸ ರೂಲ್ಸ್ಗಳು ಯಾವ ತರ ಇದೆ, ಸೊ ಇದರಿಂದ ಯಾವ ತರದ ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬಹುದು ಅಂತ ಹೇಳಿ ಆದಷ್ಟು ಇದನ್ನ ಶೇರ್ ಮಾಡಿ. ಹಾಗೇನೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.